ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಈ ಹಿಂದೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಾಗೆ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಅಂದರೆ 3 ಲಿಕ್ವಿಡ್ ಫರ್ಟಿಲೈಸರ್ ವಿಡಿಯೋನ ಹಿಂದಿನ ಇದರಲ್ಲಿ ಹಾಕಿದ್ದೆ ನಾನು. ಆ 3 ಲಿಕ್ವಿಡ್ ಫರ್ಟಿಲೈಸರು ಹಾಕೋದ್ರಿಂದ ಏನೇನು ಉಪಯೋಗ ಅಂತಲೂ ಕೂಡ ಹೇಳಿದ್ದೀನಿ. ನೋಡದೇ ಇದ್ದರೆ ನೋಡಿ ಕೂಡ ಅದನ್ನು. ಹಾಗೆಯೇ ದಿನಾನೂ ಕೂಡ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ನಾನು ಹಾಕ್ತೀನಿ. ತುಂಬಾ ಸುಲಭವಾಗಿರುವಂತಹ ಲಿಕ್ವಿಡ್ ಫರ್ಟಿಲೈಸರು ಇದೆ ನೋಡಿ, ಅದು ಲಿಕ್ವಿಡ್ ಫರ್ಟಿಲೈಸರು. ಈ ಲಿಕ್ವಿಡ್ ಫರ್ಟಿಲೈಸರ್ನ ನಾನು ಪ್ರತಿದಿನ ಗಿಡಗಳಿಗೆ ಹಾಕ್ತಾ ಇರ್ತೀನಿ. ಇದನ್ನು ಹಾಕೋದ್ರಿಂದ ಏನು ಉಪಯೋಗ? ಇದಂತೂ ₹1 ಖರ್ಚು ಕೂಡ ಇಲ್ಲ. ಈ ಲಿಕ್ವಿಡ್ ಫರ್ಟಿಲೈಸರು ನೀವು ನಂಬದೇ ಇಲ್ಲ ಇರಬೇಕು. ಅಷ್ಟೊಂದು ತುಂಬಾ ಉಪಯುಕ್ತವಾಗಿರುತ್ತೆ ಗಿಡಕ್ಕೆ. ಅಷ್ಟೊಂದು ಪ್ರೋಟೀನ್ಗಳು, ಪೋಷಕಾಂಶಗಳು ಗಿಡಕ್ಕೆ ಸಿಗುತ್ತೆ. ಪಾಟಲ್ಲಿರುವಂಥ ಗಿಡಗಳಿಗೂ ಹಾಕ್ಬೋದು, ನೆಲದಲ್ಲಿ ನೆಟ್ಟಿರುವಂಥ ಗಿಡಗಳಿಗೂ ಸಹ ಈ ಫರ್ಟಿಲೈಸರ್ನ ನೀವು ಆರಾಮಾಗಿ ಕೊಡ್ಬೋದು, ಯಾವುದೇ ತೊಂದರೆ ಇಲ್ಲ. ಹಾಗೆ ಪ್ರತಿದಿನ ಕೂಡ ಈ ಫರ್ಟಿಲೈಸರ್ ಹಾಕೋದ್ರಿಂದ ಗಿಡಗಳಿಗೆ ಯಾವುದೇ ಥರ ಹಾನಿ ಕೂಡ ಆಗಲ್ಲ. ತುಂಬಾ ಒಳ್ಳೆ ಮೊಗ್ಗುಗಳು ಬಿಡುತ್ತೆ. ಹಾಗೆ ಗಿಡದ ಎಲೆಗಳು ತುಂಬಾ ಹಚ್ಚ ಹಸಿರಾಗಿರುತ್ತೆ. ಗಿಡ ಅಂತೂ ತುಂಬ ಲವಲವಿಕೆಯಿಂದ ಇರುತ್ತೆ. ಅಂದರೆ ಅಷ್ಟೊಂದು ಚೆನ್ನಾಗಿ ಹೆಲ್ದಿಯಾಗಿರುವಂತಹ ಗಿಡ ಆಗಿರುತ್ತೆ. ಎಲೆಗಳು ಕೂಡ ಅಷ್ಟೇ ಹೆಲ್ದಿಯಾಗಿರುತ್ತೆ ಈ ಫರ್ಟಿಲೈಸರ್ ಹಾಕೋದ್ರಿಂದ. ₹1 ಕೂಡ ನಿಮಗೆ ಖರ್ಚಂತೂ ಇಲ್ಲವೇ ಇಲ್ಲ ಇದು. ಹಾಗೆ ಹೊಸಬರು ಯಾರಾದರೂ ನನ್ನ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಒತ್ತಿ ಆಲನ್ನು ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡಿದರೆ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ನೀವು ಒಳ್ಳೊಳ್ಳೆ ಗಾರ್ಡನಿಂಗ್ ಟಿಪ್ಸ್ ವಿಡಿಯೋಗಳನ್ನು ಹಿಂದೆಲ್ಲ ಹಾಕಿದ್ದೀನಿ, ನೋಡದೇ ಇದ್ದರೆ ನೋಡಿ. ಈ ವಿಡಿಯೋಗೊಂದು ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆದರೆ. ಹಾಗೆ ಲೈಕ್ ಕೂಡ ಮಾಡಿ, ಹಾಗೆ ಹೈಪ್ ಕೂಡ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಲಿಕ್ವಿಡ್ ಫರ್ಟಿಲೈಸರ್ನು ಹೇಗೆ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಯಾವ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಇದರಿಂದ ಏನು ಉಪಯೋಗ ಅಂತ ನಾನು ಹೇಳಿದ್ದೀನಲ್ವ. ತುಂಬಾ ಒಳ್ಳೆ ಮೊಗ್ಗುಗಳು ಬಿಡುತ್ತೆ. ಹಾಗೆ ಹಚ್ಚ ಹಸಿರಾಗಿರುತ್ತೆ ಎಲೆಗಳು ಕೂಡ. ಹಾಗೆಯೇ ಗಿಡಗಳು ತುಂಬ ಹೆಲ್ದಿಯಾಗಿರುತ್ತೆ. ಗಿಡಗಳಿಗೆ ಯಾವುದೇ ಥರದ್ದು ಕಾಯಿಲೆಗಳು ಬರಲ್ಲ ಇದನ್ನು ಹಾಕೋದ್ರಿಂದ. ಅಂದರೆ ಪ್ರತಿದಿನ ನಾವು ಇದನ್ನು ಕೊಡೋದ್ರಿಂದ ಗಿಡಗಳು ತುಂಬಾ ಹೆಲ್ದಿಯಾಗಿರುತ್ತೆ. ಹೂಗಳು ಕೂಡ ತುಂಬಾ ಚೆನ್ನಾಗೇ ಬಿಡುತ್ತೆ. ಬನ್ನಿ ಇದನ್ನು ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೀವು ಮಾಮೂಲಾಗಿ ಮನೆಯಲ್ಲಿ ಪಲ್ಯ ಮಾಡುವಾಗ ಎಂತಾದರೂ ಸೊಪ್ಪಿದು ಕಾಳುಗಳನ್ನು ನೆನೆಸಿಟ್ಟಿರ್ತೀರಿ. ಯಾವ ಸಾಂಬಾರು ಮಾಡಲಿಕ್ಕೆ ಅಥವಾ ಪಲ್ಯಕ್ಕೆ ಯಾವುದಕ್ಕಾದ್ರೂ ಕಾಳನ್ನು ನೆನೆಸಿಟ್ಟಿರ್ತೀರಿ. ನೀವು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಒಂದು ಪಕ್ಷ ಮೊಳಕೆನೂ ಬರೆಸಿರ್ತೀರಿ. ಇಲ್ಲದೇ ಇದ್ದರೆ ಹಾಗೆ ಕೂಡ ಮಾಡ್ತೀರಲ್ವ. ಆ ನೀರನ್ನು ಸುಮ್ಮನೆ ಆದರೂ ನೀವು ಬಿಸಾಡಿಬಿಡ್ತೀರಿ. ಅದರಿಂದ ಎಷ್ಟೊಂದು ಪೋಷಕಾಂಶಗಳು ಉಂಟು ಗೊತ್ತಾ. ನೀವು ಈ ರೀತಿ ಒಂದು ಪಾತ್ರೆ ಅಥವಾ ಬಕೆಟನ್ನು ನಿಮ್ಮ ಅಡುಗೆ ಮನೆಯೊಳಗೆ ಇಟ್ಕೊಂಡು ಆ ನೀರನ್ನು ಯಾವ ಕಾರಣಕ್ಕೂ ಹೊರಗಡೆ ಚೆಲ್ಲಬೇಡಿ. ಈ ತೊಳೆದಿರುವಂಥ ಕಾಳು ನೆಂದಿರುವಂಥ ನೀರಿರುತ್ತಲ್ವ, ಒಂದು 2-3 ಸರ್ತಿ ಯಾರು ತೊಳಿತೀರಿ ನೀವು. ಆ 2-3 ಸರ್ತಿ ತೊಳೆದಿರುವಂಥ ನೀರನ್ನು ನೀವು ಯಾವ ಕಾರಣಕ್ಕೂ ಚೆಲ್ಲಬೇಡಿ. ಅದನ್ನು ಸುಮ್ಮನೆ ನೀವು ಪಾತ್ರೆ ತೊಳೆಯೋ ಸಿಂಕಿಗೆ ಹಾಕಿದರೆ ವೇಸ್ಟೇ ಆಗುತ್ತೆ. ತುಂಬಾ ಪ್ರೋಟೀನ್ ಇರುವಂತಹ ನೀರುಗಳು ಅದು. ಅದನ್ನು ಈ ರೀತಿ ಒಂದು ಪಾತ್ರೆ ಅಥವಾ ಬಕೆಟ್ನೊಳಗೆ ಹಾಕಿಟ್ಕೊಳ್ಳಿ. ನಿಮ್ಮ ಗಿಡಗಳು ತುಂಬಾ ಒಳ್ಳೆ ಗ್ರೋ ಅಪ್ ಆಗಬೇಕು ಅನ್ನೋದಿದ್ದರೆ ಈ ಮೆಥಡನ್ನು ನೀವು ಯೂಸ್ ಮಾಡಿ. ಇಲ್ಲಾದರೆ ನೀರನ್ನು ಚೆಲ್ಲಿಬಿಡಿ, ತೊಂದರೆ ಇಲ್ಲ. ಹಾಗೆ ನೀವು ತರಕಾರಿ ಅಥವಾ ಸೊಪ್ಪುಗಳನ್ನೆಲ್ಲ ತೊಳಿತೀರಿ. ಅಂದರೆ ಹೆಚ್ಚಿ ತೊಳಿತಾರೆ ಕೆಲವರು, ಇಲ್ಲದ್ರೆ ಕೆಲವರು ತೊಳೆದ ನಂತರ ಹೆಚ್ಚುತ್ತಾರೆ. ಆ ತೊಳೆದಿರುವಂಥ ನೀರಿರುತ್ತಲ್ವ, ಆ ನೀರನ್ನು ಕೂಡ ನೀವು ಸಿಂಕಿಗೆ ಹಾಕಿ ವೇಸ್ಟ್ ಮಾಡಬೇಡಿ. ಆ ನೀರನ್ನು ಕೂಡ ನೀವು ಅದೇ ಪಾತ್ರೆಗೆ ಹಾಕಿಟ್ಕೊಳ್ಬೋದು. ಒಂದು ದಿನದಲ್ಲಿ ಸೊಪ್ಪು ಕ್ಲೀನ್ ಮಾಡಿದ್ದು ಅಥವಾ ತರಕಾರಿ ತೊಳೆದಿದ್ದು, ತರಕಾರಿ ಹೆಚ್ಚಿ ತೊಳೆದ ನಂತರ ನೀರಿರುತ್ತಲ್ಲ ಅದು, ಹಾಗೆ ಬೇಳೆ ತೊಳೆದಿರುವಂತಹ ನೀರು, ಕಾಳುಗಳು ತೊಳೆದಿರುವಂತಹ ನೀರು, ಹಾಗೆ ಅನ್ನ ಮಾಡಲಿಕ್ಕೆ ಅಂತ ಅಕ್ಕಿನ ತೊಳೆದಿರ್ತೀವಲ್ವ ನಾವು, ಆ ನೀರು, ಪ್ರತಿಯೊಂದು ನೀರುಗಳು ಕೂಡ ನೀವು ಪ್ರತಿದಿನ ಅಡುಗೆ ಮಾಡುವಾಗ ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವೇನಾದರೂ ದೋಸೆ ಅಕ್ಕಿ ನೆನೆಸಿದ್ದಿದ್ರೆ ದೋಸೆ ಮಾಡಲಿಕ್ಕೆ ಅಂತ ಅದರ ನೀರು ತೊಳೆದಿರೋದು, ಉದ್ದಿನ ಬೇಳೆ, ಏನೇ ಬೇಳೆ ಕಾಳು ಅಕ್ಕಿ ಏನೇ ತೊಳೆದಿದ್ದಿದ್ರೋ ಆ ನೀರನ್ನು ಯಾವ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ. ಆ ನೀರನ್ನು ಹಾಗೆ ಒಂದು ಬಕೆಟ್ ಅಥವಾ ಒಂದು ಪಾತ್ರೆ ಒಳಗೆ ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವು ಅಡುಗೆ ಮನೆಯಲ್ಲಿ ಈ ರೀತಿ ಕೆಲಸ ಮಾಡ್ತೀರಿ. ಆ ನೀರುಗಳನ್ನು ಸುಮ್ಮನೆ ಸಿಂಕಿಗೆ ಹಾಕಿ ವೇಸ್ಟ್ ಮಾಡ್ತೀರಿ. ಆ ನೀರುಗಳನ್ನೆಲ್ಲ ನೀವು ಆ ಬಕೆಟ್ ಅಥವಾ ಪಾತ್ರೆ ಒಳಗೆ ಹಾಕಿಟ್ಟು ಅದನ್ನು ನೀವು ಯೂಸ್ ಮಾಡೋದ್ರಿಂದ ಗಿಡಗಳಿಗೆ ತುಂಬ ನ್ಯೂಟ್ರಿಷನ್ ಸಿಗುತ್ತೆ. ನೋಡಿ, ಈ ರೀತಿ ಒಂದು ಪಾತ್ರೆ ಒಳಗೆ ನಾನು ಪ್ರತಿದಿನವೂ ಸಹ ಅಡುಗೆ ಮನೆಯ
ಕಿಚನ್ ವೇಸ್ಟಲ್ಲಿ ಸಿಕ್ಕುವಂಥ ನೀರಿರುತ್ತಲ್ವ, ಆ ನೀರನ್ನು ನಾನು ಪ್ರತಿದಿನ ಈ ರೀತಿ ಒಂದು ಪಾತ್ರೆ ಒಳಗೆ ಹಾಕಿಟ್ಟಿರ್ತೀನಿ. ಪಾತ್ರೆ ಅಥವಾ ಬಕೆಟ್ ಒಳಗೆ ಹಾಕಿಟ್ಟು ಅದನ್ನು ಯೂಸ್ ಮಾಡಿದರೆ ಆಯಿತು. ಅದನ್ನೇನು ಮಾಡಬೇಕು ಅಂದರೆ, ನಾನು ಈ ರೀತಿ ಹಾಕಿಟ್ಟಿರೋದನ್ನು ನೆಕ್ಸ್ಟ್ ಡೇ ಈ ರೀತಿ ಆಗುತ್ತೆ, ಸ್ವಲ್ಪ ಅದು ಹುಳಿ ಸ್ಮೆಲ್ ಬರಬೇಕು ಅಷ್ಟೇ. ನೆಕ್ಸ್ಟ್ ದಿನ ಈ ರೀತಿ ಆಗುತ್ತೆ. ಅದನ್ನು ಒಂದು ಬಕೆಟಿಗೆ ಹಾಕ್ಕೊಂಡ್ರಾಯ್ತು. ನೀವು ಬಕೆಟ್ನೊಳಗೆ ಹಾಕಿಟ್ಟರು ಸಹ ತೊಂದರೆ ಇಲ್ಲ. ನಾನು ಪಾತ್ರೆ ಒಳಗೆ ಹಾಕಿರೋದ್ರಿಂದ ಅದನ್ನು ಬಕೆಟಿಗೆ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿದ ನಂತರ ಇದನ್ನು ಬಕೆಟಿಗೆ ಹಾಕಿ ಇದಕ್ಕೆ ಇನ್ನೊಂದು ಸ್ವಲ್ಪ ಬೇರೆ ನೀರುಗಳನ್ನು, ಅಂದರೆ ಬೇರೆ ನೀರಿರುತ್ತಲ್ವ, ಯಾವುದನ್ನು ಮಿಕ್ಸ್ ಮಾಡದೇ ಇರೋವಂಥ ಒಳ್ಳೆ ನೀರನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರಾಯಿತು. ತುಂಬಾ ಒಳ್ಳೆಯ ಲಿಕ್ವಿಡ್ ಫರ್ಟಿಲೈಸರು ಇದು. ನಾನು ಹಿಂದೆ ಈ ವಿಡಿಯೋಗಳನ್ನು, ಬೇರೆ ಬೇರೆ ಫರ್ಟಿಲೈಸರ್ ವಿಡಿಯೋಗಳನ್ನೆಲ್ಲ ಹಾಕಿದ್ದೀನಿ. ನೋಡದೇ ಇದ್ದರೂ ಅದನ್ನು ನೋಡಿ. ಬರೀ ಗೊಬ್ಬರ ಮತ್ತು ನೀರನ್ನು ಕೊಡೋದಲ್ಲ, ಈ ರೀತಿ ಲಿಕ್ವಿಡ್ ಫರ್ಟಿಲೈಸರನ್ನು ನಾವು ಕೊಡ್ತಾ ಬರಬೇಕು. ಇದೇನೆಂದರೆ ₹1 ಸಹ ಖರ್ಚಿಲ್ಲ. ಪ್ರತಿದಿನ ನಮಗೆ ಕಿಚನ್ ವೇಸ್ಟಲ್ಲಿ ಸಿಗುವಂತಹ ಲಿಕ್ವಿಡ್ ಇದು. ಇದನ್ನು ನಾವು ಒಂದು ದಿನ ಇಟ್ಟರೆ ಇದು ಒಳ್ಳೆ ಫರ್ಟಿಲೈಸರ್ ಆಗುತ್ತೆ. ನೆಕ್ಸ್ಟ್ ಡೇ ಇದನ್ನು ಯೂಸ್ ಮಾಡೋದ್ರಿಂದ ನೀವು ಹೂವಿನ ಗಿಡಗಳಿಗೆ, ತರಕಾರಿ ಗಿಡಗಳಿಗೆ ಇದನ್ನು ಆರಾಮಾಗಿ ಹಾಕ್ಬೋದು. ಚೆನ್ನಾಗಿ ನೀರು ಹಾಕಿದ ಮೇಲೆ ಇದನ್ನು ಮಿಕ್ಸ್ ಮಾಡಿಕೊಂಡು ಪ್ರತಿಯೊಂದು ಗಿಡಕ್ಕೂ, ಒಂದೇ ಪಾಟಲ್ಲಿರುವಂಥ ಗಿಡ ಆಗ್ಬೋದು, ಇಲ್ಲ ನೆಲದಲ್ಲಿ ನೆಟ್ಟಿರುವಂಥ ಗಿಡ, ಯಾವ ಗಿಡಕ್ಕೆ ಕೂಡ ಇದನ್ನು ಕೊಡ್ಬೋದು. ಪ್ರತಿದಿನ ಈ ಮೆಥಡನ್ನು ನೀವು ಮಾಡ್ತಾ ಬನ್ನಿ. ಯಾಕೆ ನಿಮ್ಮ ಗಿಡ ಗ್ರೋ ಆಗಲ್ಲ ಅಂತ ಹೇಳಿ. ಆಮೇಲೆ ನೋಡಿ, ನಾನು ನೆಲದಲ್ಲಿರುವಂತಹ ಗಿಡಗಳಿಗೆ ಕೊಡ್ತಾ ಇದ್ದೀನಿ. ಯಾಕಂದರೆ ನಾನು ಪಾಟಲ್ಲಿ ದಿನ ಈ ಫರ್ಟಿಲೈಸರ್ನ ಕೊಡೋದ್ರಿಂದ ಪಾಟಲ್ಲಿ ಕೊಡ್ತಾ ಇರೋದು ತೋರಿಸ್ತಾ ಇಲ್ಲ. ನಾನು ನೆಲದಲ್ಲಿ ನೆಟ್ಟಿರುವಂತಹ ಗಿಡಕ್ಕೆ ಕೊಡ್ತಾ ಇರೋದನ್ನು ವಿಡಿಯೋ ಮಾಡಿದ್ದೀನಿ. ಪ್ರತಿದಿನ ಒಂದು ದಿನ ಕೂಡ ಬಿಡಲ್ಲ ನಾನು ಈ ಫರ್ಟಿಲೈಸರ್ನ. ಪ್ರತಿದಿನ ಗಿಡಗಳಿಗೆ ಕೊಡ್ತಾನೆ ಬರ್ತೀನಿ. ಯಾಕಂದರೆ ಪ್ರತಿದಿನ ಸ್ವಲ್ಪ ಆದರೂ ಸ್ವಲ್ಪ ನಮಗೆ ಸಿಗುತ್ತೆ ಲಿಕ್ವಿಡ್. ಕಿಚನ್ನಿಂದ ಅಕ್ಕಿ ತೊಳೆದಿರೋದು, ಬೇಳೆ ತೊಳೆದಿರೋದು ಸಿಗುತ್ತೆ. ಅದನ್ನೇ ಯೂಸ್ ಮಾಡಿಕೊಂಡು ಗಿಡಗಳಿಗೆ ಕೊಡ್ಬೋದು. ಸ್ವಲ್ಪ ಗಿಡದ ಬುಡನ್ನು ಸ್ವಲ್ಪ ಹರಡಿಕೊಂಡು ನಂತರ ಈ ಲಿಕ್ವಿಡ್ ಫರ್ಟಿಲೈಸರ್ನ ಕೊಟ್ಬಿಡಿ. ತುಂಬಾ ಒಳ್ಳೆಯದು. ₹1 ಖರ್ಚು ಇಲ್ಲ. ಯಾವುದೇ ಗಿಡಕ್ಕೆ ಏನು ತೊಂದರೆನೂ ಆಗಲ್ಲ. ಬೇಳೆ ಕಾಳಲ್ಲಿ ಇರುವಂತಹ ಸತ್ವಗಳು, ಪೋಷಕಾಂಶಗಳು ಗಿಡದ ಬೇರಿಗೆ ಸೇರುತ್ತೆ. ಗಿಡದಲ್ಲಿ ಒಳ್ಳೆಯ ಹೂವು ಕೂಡ ಬೆಳೆಯುತ್ತೆ. ಗಿಡ ಕೂಡ ತುಂಬಾ ಹೆಲ್ತಿಯಾಗಿರುತ್ತೆ. ನೀವು ನೀರಿನ ಬದಲಿಗೆ ಇದನ್ನು ಯೂಸ್ ಮಾಡ್ಬೋದು. ನೀರು ತುಂಬಾ ಅತಿ ಅಮೂಲ್ಯವಾಗಿರುವಂತಹದ್ದು. ನಾವು ಅತಿಯಾಗಿ ನೀರನ್ನು ವೇಸ್ಟ್ ಮಾಡ್ತಾ ಹೋದರೆ ಮುಂದಿನ ಪೀಳಿಗೆಗೆ ನೀರನ್ನೋದೇ ಗೊತ್ತಿರಲ್ವೇನೋ, ಆ ಪರಿಸ್ಥಿತಿಗೆ ನಾವು ಬರ್ಬೋದು. ಹಾಗಾಗಿ ಸುಮ್ಮನೆ ಅನವಶ್ಯಕ ನೀರನ್ನು ವೇಸ್ಟ್ ಮಾಡಲಿಕ್ಕಿಂತ ಈ ರೀತಿ ನಿಮ್ಮ ಕಿಚನ್ನಲ್ಲೇ ಸಿಗುವಂತಹ ನೀರನ್ನು ಸುಮ್ಮನೆ ಸಿಂಕಿಗೆ ಹಾಕಿ ಅದು ಮೋರಿಯಲ್ಲೆಲ್ಲ ಹೋಗಲಿಕ್ಕಿಂತ ಈ ರೀತಿ ನೀವು ಈ ನೀರನ್ನು ಯೂಸ್ ಮಾಡಿಕೊಂಡ್ರೆ ನಿಮ್ಮ ಗಿಡಕ್ಕೆ ಒಳ್ಳೆಯ ಫರ್ಟಿಲೈಸರು ಸಿಗುತ್ತೆ. ನಿಮಗೂ ಕೂಡ ಖುಷಿ ಕೊಡುತ್ತೆ ಅಲ್ವಾ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಒಳ್ಳೆಯ ಸದುದ್ದೇಶದಿಂದ ಈ ವಿಡಿಯೋನ ಹಾಕ್ತಾ ಇದ್ದೀನಿ. ನಾನು ಇದನ್ನು ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಪ್ರತಿದಿನ ಕೂಡ ನಾನು ಗಿಡಗಳಿಗೆ ಇದೇ ಲಿಕ್ವಿಡ್ ಫರ್ಟಿಲೈಸರ್ನ ಪ್ರತಿದಿನ ಕೊಡ್ತೀನಿ ನೀರಿನ ಬದಲಿಗೆ. ನೀರಿನ ಅಭಾವ ಪರಿಸ್ಥಿತಿ ನಮ್ಗೆ ಗೊತ್ತಿರೋ ಕಾರಣ ನಾನು ಈ ಮೆಥಡನ್ನು ಅನುಸರಿಸ್ತಾ ಇದ್ದೀನಿ ಅಷ್ಟೇ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಈ ಮೆಥಡನ್ನು ಯೂಸ್ ಮಾಡಿ. ನಿಮಗೆ ಈ ವಿಡಿಯೋದ ಬಗ್ಗೆ ಏನಾದರೂ ಅನಿಸಿಕೆ, ಅಭಿಪ್ರಾಯಗಳನ್ನು ಹೇಳಬೇಕನ್ನೋದಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಅದಕ್ಕೆ ನಾನು ಉತ್ತರನ ಖಂಡಿತವಾಗೂ ಕೊಡ್ತೀನಿ. ಹಾಗೆ ಮುಂದೆ ಯಾವುದಾದ್ರೂ ವಿಡಿಯೋ ಮಾಡಬೇಕು ಅಂತ ಏನಾದರೂ ನೀವು ಹೇಳೋದಿದ್ದರೆ ಆ ವಿಡಿಯೋ ಕೂಡ ನಾನು ಗಾರ್ಡನ್ ಟಿಪ್ಸ್ ಬಗ್ಗೆ ಖಂಡಿತವಾಗಿಯೂ ತಿಳಿಸ್ಕೊಡ್ತೀನಿ. ಹಾಗೆ ವಿಡಿಯೋಗೆ ಲೈಕು ಕೂಡ ಮಾಡಿ, ಕಮೆಂಟ್ ಕೂಡ ಮಾಡಿ. ಹಾಗೆ ಆದಷ್ಟು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಹೊಸಬರು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದು ತುಂಬಾ ಒಳ್ಳೆಯ ಫರ್ಟಿಲೈಸರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಹಿಂದೆ ತುಂಬಾ ಒಳ್ಳೊಳ್ಳೆ ಲಿಕ್ವಿಡ್ ಫರ್ಟಿಲೈಸರ್ಗಳ ವಿಡಿಯೋಗಳನ್ನು ಹಾಕಿದ್ದೀನಿ. ಕೆಲವರು ನೋಡಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ನೋಡದೇ ಇದ್ದವರು ಖಂಡಿತವಾಗಿಯೂ ನೋಡಿ ಅಂತ ಹೇಳ್ತಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.